ಸಾವಿರಕ್ಕೆ ಒಬ್ಬ ಕಲಾವಿದ. ಹೂಮನದ ಚಿತ್ರಕಲಾವಿದ. ಪುನೀತ್ ರಾಜ್ಕುಮಾರ್ ವಿನಾಯಕ ಗೆಳೆಯರ ಬಳಗ ಹೌಸಿಂಗ್ ಬೋರ್ಡ್. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಯಾರಾದ್ರೂ ಕಾರ್ಯಕ್ರಮ ಮಾಡಿದ್ರೆ ದಯವಿಟ್ಟು ಆಯೋಜಕರು ನೀವು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಯಾಕಂತಂದ್ರೆ ಕಾರ್ಯಕ್ರಮ ಮಾಡೋದು ಬಲೆ ಕಷ್ಟ, ಲೋಪದೋಷಗಳು ಹುಡ್ಕೋರೆ ಜಾಸ್ತಿ ಅಲ್ವಾ. ನೀವೇನ್ ನಾಯಿಗಳ ತರ ಕಚ್ಚಾಡ್ತಾ ಇದ್ದೀರ. ಅಲ್ಲ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ ಅಲ್ವಾ. ಒಂದೊಂದು ಟೈಮು ತಮಾಷೆ ಕೂಡ ಅಮಾಸೆ ಆಗೋಗ್ತೈತೆ. ಅಂದ್ರೆ ಒಂದು ವೇದಿಕೆ ಮೇಲೆ ಯಾರನ್ನಾದ್ರೂ ನಾವು ಹೋಗು ಅಂದವಾಗ ಅದನ್ನ ನಾವು ಸೀರಿಯಸ್ ಆಗಿ ಎತ್ಕೊಂಡ್ಬಿಟ್ಟವಾಗ ಅದು ಬೇರೆ ರೀತಿನೇ ಆಗುತ್ತೆ. ಆ ಕಾರಣಕ್ಕೆ ನೀವೇ ಅನ್ಸ್ಕೊಬೇಕು, ನೀವೇನೆ ಅನ್ಸರ್ಸ್ನೆ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸ್ಬೇಕು. ಯಾಕಂತಂದ್ರೆ ಯಾರನ್ನು ಲೇ ಅಂತಂದ್ರೆ ಲೇ ಅನ್ನೋ ಕಾಲ ಇದು, ಅಣ್ಣ ಅಂದ್ರೆ ಅಣ್ಣ, ಕರೆಕ್ಟಾ. ಗೌರವ ಕೊಟ್ಟು ತಗೊಳೋದು ಗೌರವಸ್ಥರ ಲಕ್ಷಣ. ಕೆಲವರು ಅವಿವೇಕಿಗಳು ಕೇಳಿ ತಕೊಂತಾರೆ ನನಗೆ ಗೌರವ ಕೊಡಬೇಕು ಅಂತ. ಅದು ಯಾವತ್ತೂ ಅದು ಮನಸ್ಸಿಂದ ಬರೋದಲ್ಲ. ಆಟ ಅನ್ನೋದ್ರಲ್ಲಿ 2 ತರ ಗೆಲುವೈತೆ. ಆಟಕ್ಕೋಸ್ಕರ ಆಡಿ ಗೆಲ್ಲೋದೈತೆ, ಮಾನವೀಯತೆಯಿಂದ ಆಡಿ ಗೆಲ್ಲೋದೊಂದೈತೆ ಅಲ್ವಾ. ಇವತ್ತು ನಾನು ಅದು ಗೆದ್ದಿರೋದಕ್ಕೆ ಬಿಗ್ ಬಾಸ್ ಸೀಸನ್ ಇವಾಗ ಸ್ಟಾರ್ಟ್ ಆದ್ರೂ ಇನ್ನೂ ಬಿಗ್ ಬಾಸ್ ಹೊಡ್ತಾ ಇದ್ದೆ. ಆಮೇಲೆ ಈ ಜನ ತೋರಿಸ್ತಕ್ಕಂಥ ಅಪಾರ ಪ್ರೀತಿಗೆ ನಾನು ಇವತ್ತು ಚಿರಋಣಿ. ಯಾಕಂತಂದ್ರೆ ಪದಗಳಲ್ಲಿ ಹೇಳಿದ್ರೆ ಸಾಲದು. ಎಷ್ಟೊತ್ತು ರಾತ್ರಿ ಆದ್ರೂ ನಾನು ದಿನ 2-3 ಗಂಟೆ ಆಗುತ್ತೆ ಕಾರ್ಯಕ್ರಮ ಮಾಡೋದು. ಇವಾಗ ನಿಮ್ಮೂರಿಂದ ಬೆಳಗುಂಬ ಹೋಗ್ಬೇಕು, ಬೆಳಗುಂಬ ಆದ್ಮೇಲೆ ಚಿಕ್ಕಬಳ್ಳಾಪುರದ ಹತ್ರಕ್ಕೆ ಹೋಗ್ಬೇಕು ನಾನು. ಅರ್ಥ ಮಾಡ್ರಿ, ನೈಟ್ 12-1 ಗಂಟೆ ಆದ್ರೂ ಪ್ರೋಗ್ರಾಮ್ ಮಾಡ್ತೀನಿ. ಅದೊಂದು ಖುಷಿ ಇದೆ, ಎಲ್ರಿಗೂ ಸಿಕ್ಕಲ್ಲ ಈ ಭಾಗ್ಯ. ಆ ಕಾರಣಕ್ಕೆ ಅದು ನಡೆಸ್ಕೊಂಡು ಹೋಗ್ಬೇಕು. ಆಮೇಲೆ ನಿಮ್ಮೂರ್ದ ಯುವಕ ಎಲ್ಲಪ್ಪ ಹುಡುಗ ಯಾರ ಇಕ್ಕಿರೋ ಪಟಾಕಿಲಿ. ಓಕೆ, ನಿಮ್ಮೂರಿನ ಪ್ರತಿಭೆನೆ ಕುಣಿಗಲ್ಲು ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತ ಈ ಹುಡುಗ. ಅಂದ್ರೆ ಅವ್ರ ತಂದೆ ಅಭಿಮಾನಿ ಆಗಿರ್ತಾರೆ, ಮಗನಿಗೆ ಹೆಸರು ಇಟ್ಟವ್ರೆ. ಏನ್ ಹೆಸರು? ತಕ್ಷವರ್ಧನ್ ಅಂದ್ಬಿಟ್ಟು. ನಾನು ನೋಡಿದ್ದೀನಿ ತುಂಬಾ ರೀಲ್ಸ್ ಅಲ್ಲಿ. ಪೈಸಾ ಇಲ್ಲಮ್ಮ, ದುಡ್ಡಿಲ್ಲಮ್ಮ ಅಲ್ವಾ. ಯಾಕೋ ಸೀರಿಯಸ್ ಆಗಿದೆ ನಗು ಆ ಚಂದ್ರ ನೋಡಿ. ಮೊಳಕೆನಲ್ಲೇ ಹೇಳ್ತಾರಂತೆ, ಇದು ಚಿಗುರಿ ಮರ ಆದ್ರೆ ಯಾವ ರೀತಿ ಬೆಳೆಯುತ್ತೆ ಅಂತ. ಹಂಗೆ ನಮ್ಮ ಚಿಕ್ಕ ವಯಸ್ಸಿಂದಾನೇ ಈ ಮಗು ಪ್ರತಿಭೆನ ಎಲ್ರೂ ಆಶೀರ್ವಾದ ಮಾಡ್ರಿ. ಆಮೇಲೆ ಯೋಗೇಶ್ ಅಣ್ಣವ್ರು ಬಂದವ್ರೆ, ಅವ್ರದ್ದು ಹೇಳ್ಬೇಕು ಬಹಳ ಅಂದ್ರೆ ಬಹಳ. ಯಾಕಂತಂದ್ರೆ ಸುಮಾರು ದುಡ್ಡು ಇರ್ತೈತೆ, ವ್ಯವಸ್ಥೆ ಇರ್ತೈತೆ, ಕರೆಕ್ಟಾ. ರೈತನಕ್ಕೊಬ್ಬನಿಗೆ ಟೈಮಿಂಗ್ಸ್ ಇಲ್ಲ. ನೈಟ್ ಆದ್ರೂ ರೈತನೇ, ಹಗಲಾದ್ರೂ ರೈತನೇ, ಸುತ್ರೇನು ಅವ್ನು ಸತ್ತೋಗ್ಬಿಟ್ನಪ್ಪ ವ್ಯವಸಾಯ ಮಾಡ್ತಾ ಇದ್ನ ಅಂತೇನೆ ಹೇಳೋದು, ಕರೆಕ್ಟಾ. ಹೌದೇ ಇಲ್ಲ? ಆ ಕಾರಣಕ್ಕ ರೈತರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ರಿ. ಎಲ್ಲಾ ಕ್ಷೇತ್ರಕ್ಕೂ ಚಾಲೆಂಜ್ ಮಾಡ್ತಕ್ಕಂಥ ಏಕೈಕ ಕ್ಷೇತ್ರ ಅಂದ್ರೆ ಅದು ರೈತರೊಬ್ರೇನೆ. ಯಾಕಂದ್ರೆ ಆಡಿ ಬೆನ್ಸ್ನ EMI ಇಲ್ದಿರ ತಗೊಂತಕ್ಕಂಥ ತಾಕತ್ ಇರೋದು ರೈತನಕ್ಕೊಬ್ಬನಿಗೆ. ಚಿನ್ನ ಬೇಕಾದ್ರೂ ಹಾಕೋಬಹುದು, ಇಲ್ಲೆಲ್ಲ ಬಿಚ್ಚಾಕ್ಬಿಟ್ಟು ಲಂಗೋಟಿನಲ್ಲಿ ನೀರು ಕಟ್ಟಿದ್ರು ಅವ್ನು ರೈತನೇ ಅಲ್ವಾ. ಆ ಕಾರಣಕ್ಕೆ ಕೆಲವೊಬ್ರು ಏನೋ ಸೀಮಿತ ಮಾಡ್ಕೊಂಡ್ಬಿಟ್ಟವ್ರಲ್ಲ, ಹಸಿರು ಟವಲ್ ಹಾಕೊಂಡ್ರೆ ರೈತ. ಅದನ್ನ ನಾನು ಒಪ್ಪಲ್ಲ. ಅದು ಕೆಲವೊಂದು ವರ್ಗದವ್ರು ಮಾಡ್ಕೊಂಡಿರೋದು. ಅದು ಹಸಿರು ಟವಲ್ ಹಾಕ್ರೆ ಮಾತ್ರ ರೈತ ಅನ್ನೋದಿಲ್ಲ, ನಿಜನಾ? ರೈತನಕ ಯೂನಿಫಾರ್ಮೇ ಇಲ್ಲ, ಹೆಂಗ್ ಬೇಕಾದ್ರೂ ಬದುಕಬಹುದು. ನಾನೇ ಒಂದು ಡೈಲಾಗ್ ಹೊಡೆದಿದ್ದೆ. ಡೈಲಾಗ್ ಅಂತಲ್ಲ, ಹಿಂಗೇನೇನೆ ಅಲ್ಲಿ ಹೋದಾಗ ಏನ್ ಚಿನ್ನ ಹಾಕೊಂಬಂದ ನೀವ್ ಯಾವ ರೈತನು ಅಂದ್ರು. ಅದಕ್ಕೆ ಹೇಳಿದ್ದೆ, ಹೌದಪ್ಪ ರೈತನಂದ್ರೆ ಅರ್ಧೋಗಿರೋ ಬಟ್ಟೆ ಸಿಗ್ಲೋಗಿರೋ ಪಂಚೆ ಹಾಕೊಬೇಕಂತ ಎಲ್ಲೂ ಇಲ್ಲ. ಬೋಳಿ ಮಕ್ಳ ನಿಮ್ಗೆ ಅಷ್ಟು ತಾಕತ್ತಿದ್ರೆ ಬಂದ್ ನಮ್ಮ ಮನೆ ಹತ್ರ ನೋಡ್ರಿ, ನಮ್ ರೈತನ ಅಲ್ಲ ಅಂತ. ಆಮೇಲೆ ನಾನು ಯಾವುದೇ ಮಾತಾಡಿರ್ಬೋದು, ಕೆಲವೊಂದು ನಾನು ದುಃಖದಲ್ಲಿ ಮಾತಾಡಿದ್ರು ಫುಲ್ ಟ್ರೋಲ್ ಹಾಕ್ಬಿಟ್ಟವ್ರೆ. ಅಂದ್ರೆ ಮನಸ್ಸಿಂದ ಮಾತಾಡೋದು ಜನಗಳಿಗೆ ಬೇಗ ತಲುಪುತ್ತೆ. ಹಾಸನಕ್ಕೆ ಹೋಗಿದ್ದೆ, ಹಾಸನಕ್ಕೆ ಹೋದವಾಗ ಅಲ್ಲಂಗೇನೇನೆ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ, ಆನ್ ಸ್ಪಾಟ್ ನಾನು ಕೇಳಿಸಂಗೆ ಹೇಳ್ತಾ ಇದ್ರು ಅಲ್ಲಿ ಒಂದು 4 ಜನ. ಏನ್ ಅವ್ರ ಅಪ್ಪನ ದುಡ್ಡು ಎತ್ತ ಕಾರಾಗ ಬಂದವನೇ, ಒಡವೆ ಹಾಕವನೆ ಅಂದ್ರು. ಅಲ್ಲೂ ಹಂಗೆ ಆನ್ ಸ್ಪಾಟ್ ಹೇಳಿದ್ ನಾನು, ಹೌದಪ್ಪ ನಮ್ಮ ಅಪ್ಪನ ನಾನೇ ಹುಟ್ಟಿರೋದು, ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ಮಾಡ್ರಿ ಸ್ವಲ್ಪ ನಮ್ಮ ಅಪ್ಪನ ದುಡ್ಡು ಅಲ್ಲಿ ಅಂತ.
ಯಾವತ್ತಾಗ್ಲಿ ಮನ್ಸಿಂದ ಮಾತಾಡೋದು ಬೇಗ ತಲುಪುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ ಬಿಗ್ ಬಾಸಿನ ನಾನು ಹೊರಗಡೆ ಬಂದ್ಮೇಲೆ ಒಂದು ಬಟ್ಟೆ ಶಾಪು ಆಮೇಲೆ ಸಲೂನ್ ಶಾಪು ಇಬ್ಬರದು ಓಪನ್ ಮಾಡಿಕೊಟ್ಟೆ. ಅವ್ರಿಗೂ ನಾನು ಹೇಳ್ದೆ ಒಳ್ಳೇದಾಗ್ಲಿ ಹೋಗಪ್ಪ ಅಂತ. ಸಲೂನ್ ಶಾಪ್ 4 ಓಪನ್ ಮಾಡ್ಸವ್ರೆ ಅದೇ ಓನರ್. ನೀನೆ ಬಟ್ಟೆ ಅಂಗಡಿ 3 ಬಟ್ಟೆ ಶಾಪ್ ಓಪನ್ ಮಾಡ್ಸವ್ರೆ. ಅಂದ್ರೆ ನಾವ್ ಯಾರಿಗಾದ್ರೂ ಹೋಗಿ ಅರ್ಸ್ತಿರಲ್ಲ, ಮನ್ಸಾರ ಅರ್ಸ್ಬೇಕು ನೀನ್ ಚೆನ್ನಾಗಾಗು ಅಂತ. ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತಾರಂತೆ. ಈ ನಮ್ಮ ಕೆಲವು ಜನ ಹೆಂಗೆ ಅಂತಂದ್ರೆ ಬದುಕಿದ್ರೆ ಕಣ್ಣಾಗ ನೋಡಲ್ಲ, ಕಿಟ್ರೆ ಕೈಯಾಗ ಹಿಡಿಯಲ್ಲ. ಕರೆಕ್ಟಾ? ಅಂತ ಹೊಟ್ಟೆ ಕಿಚ್ಚು ಪಡೋ ಜನಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ ಇಗ್ನೋರ್ ಮಾಡ್ಬೇಕು ನಾವು. ಅವ್ರ ಹಿಂದೆ ಮಾತ್ರ ಹೋಗ್ಬೇಡ್ರಿ, ಅವ್ರು ಏನ್ ಮಾಡ್ತಾವ್ರೆ ಅಂತ ಮಾತ್ರ ಗಮನಿಸ್ಬೇಡ್ರಿ. ಯಾಕಂತಂದ್ರೆ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಜೀವನದಲ್ಲಿ ದೇವರು 3 ತರ ಸೃಷ್ಟಿ ಮಾಡವನೆ ಜನಗಳನ್ನ ಊಟ ಮಾಡೋದು. ಕೆಲವೊಬ್ರು ನಾನ್ ವೆಜ್ ತಿಂತಾರೆ, ಕೆಲವೊಬ್ರು ವೆಜಿಟೇರಿಯನ್, ಇನ್ನ ಕೆಲವೊಬ್ರು ಅವ್ರ ಎಲ್ ತಿನ್ನೋರು ಅಂತ. ಅವ್ರನ್ನ ನೀವೇನೇ ಮಾಡಿದ್ರು ಬದಲಾವಣೆ ಮಾಡಕ್ ಆಗಲ್ಲ. ನೀವು ತಟ್ಟೆನಾಗ ಅನ್ನ ಹಾಕ್ರಿ ತಿನ್ನಲ್ಲ, ಅವ್ರು ಹೋಗಿ ತಿನ್ನೋದೇ ಅದು. ಅವ್ರಿಗೆ ರೂಢಿ ಆಗ್ಬಿಟ್ಟಿರ್ತೈತೆ ಅದು. ಆ ಕಾರಣಕ್ಕ ಅಂತವ್ರನ್ನ ದೂರ ಇಕ್ರಿ ಅಷ್ಟೇ, ಇನ್ನೇನು ಮಾಡ್ಬೇಡ್ರಿ, ಇನ್ನೇನು ಮಾಡ್ಬೇಡ್ರಿ. ಅವ್ರು ಮಾತಾಡ್ತಾರೋ ತಪ್ಪೇನೇನೆ, ಅವ್ರ ಹೆಸರೇ ಅಲ್ರಿ ಇನ್ನ ತಪ್ಪು. ಅರ್ಥ ಮಾಡ್ಕೊಳ್ರಿ. ನೀವು ಅವ್ರನ್ನ ಗುರ್ತಿಸ್ತೀರಾ, ಅವಾಗ ಅವ್ರು ಇನ್ನ ಜಾಸ್ತಿ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ? ಆಮೇಲೆ ಬರ್ಬೇಕಾದ್ರೆ ನಾಯಿಗಳ ತರ ಬರ್ತಾರೆ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಕ. ನಾಯಿ ನಿಯತ್ತಲ್ಲ, ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತವೆ, ಬಾಲ ಮುದ್ರಕೊಂಡು ನಿಮ್ ಜೊತೆ ಇರ್ತವೆ. ನಿಮ್ದೆಲ್ಲ ಕೆಲವೊಂದು ಲೂಪ್ ಹೋಲ್ಸ್. ನೀವು ಕೆಲವೊಂದು ಟೈಮಲ್ಲಿ ಬೆಳಗ್ಗೆ ಟೀ ಕುಡಿಯೋರು, ಸಾಯಂಕಾಲ ಟೀ ಕುಡಿಯೋರು ಇರ್ತೀರಾ, ಅವಾಗ ಹಂಚ್ಕೊಂಡ್ಬಿಟ್ಟಿರ್ತೀರಾ, ಗೊತ್ತಿಲ್ದಿರ ನಾವು ಹತ್ರ. ಇದಿಬ್ಬರಿಗೂ ಅನ್ವಯ ಆಗುತ್ತೆ, ಹೆಂಗಸರು ಗಂಡಸರು ಕೂಡ. ಅವಾಗ ಏನ್ ಮಾಡ್ತಾವಂತೆ, ಈ ನಾಯಿಗಳ ತರ ಬಂದಿರ್ತಕ್ಕಂಥ ನಾಯಿಗಳೆಲ್ಲ ಇವು ನರಿಗಳು, ಗುಳ್ಳೆ ನರಿಗಳಿವು, ಸತ್ತು ಪ್ರಾಣಿ ತಿನ್ನೋದಿವು. ಇವೇನ್ ಮಾಡ್ತವೆ, ನಮ್ಕೇನೇನೆ ಅಲ್ಲಿ ಕಟ್ತವೆ, ಇದನ್ನ ಹಳ್ಳ ತೋಡ್ತಾ ಇರ್ತವೆ ನಮ್ಕ ದಬ್ಬಿಡ್ಬೇಕು ಅಂತ. ಬಟ್ ಅದಕ್ಕೆ ಆಗಲ್ಲ. ಭಗವಂತ ಏನ್ ಮಾಡ್ತಾನೆ, ಅದನ್ನೇ ದಬ್ಬಿಡ್ತಾನೆ ಅಲ್ವಾ? ಏನಾದ್ರೂ ಕೆಡಬೇಕು ಅಂತಂದ್ರೆ ನಮ್ಮ ಲೂಪ್ ಹೋಲ್ಸ್ ಇಂದಾನೆ. ಮೊಬೈಲ್ ಅನ್ನೋದು ಬಹಳ ತಪ್ಪದು. ಮೊಬೈಲ್ ಇರೋದು ಏನಕ್ಕೆ ಅಂತಂದ್ರೆ ಒಂದು ಕತ್ತಿ ತರ. ಮೊಬೈಲ್ ಆಗ್ಲಿ, ಮೀಡಿಯಾ ಆಗ್ಲಿ, ಯಾಕೆ ಹೇಳ್ತೀನಿ ಅಂತಂದ್ರೆ ಅದನ್ನ ನೀವು ಬಳಸ್ಕೊಳೋ ರೀತಿನಲ್ಲಿ ಇರ್ತೈತೆ. ಅದನ್ನ ಎತ್ಕೊಂಡು ಯಾರಿಗಾನ ಚುಚ್ಚಿದ್ರೆ ಪ್ರಾಣ ಹೋಗ್ತೈತೆ. ಅದನ್ನ ಏನಾದ್ರು ಟೊಮೆಟೊನ ಆಪಲ್ ಕಟ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ರೆಸಿಪಿ ಮಾಡ್ಕೊಂಡು ಊಟ ಮಾಡ್ಬೋದು. ಕರೆಕ್ಟಾ? ಅದನ್ನ 24 ಗಂಟೆ ಕೈಯಲ್ಲಿ ಇಕ್ಕೋಬಾರ್ದು. ಕೈಯಲ್ಲಿ ಇಕ್ಕೊಂಡ್ರೆ ಏನಾಗ್ತೈತೆ ಹೇಳ್ರಿ, ಜೀವನಗಳು ಹೋಗ್ತವೆ. ಇವಾಗ ನೋಡ್ತಾ ಇದ್ರಲ್ಲ ಟಿವಿಗಳಾಗೆಲ್ಲ ಕೆಲವ್ರದ್ದೆಲ್ಲನೂ ಬೆಳಿಗ್ಗೆ ಆದ್ರೆ ಅದೇ, ಮಧ್ಯಾಹ್ನ ಆದ್ರೆ ಅದೇ, ನೈಟ್ ಆದ್ರೆ ಅದೇ ಅಲ್ವಾ? ಆಮೇಲೆ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ಇನ್ನೊಬ್ಬರ ಕಷ್ಟದಲ್ಲಿ ನಾವು ಸುಖ ಪಡಬಾರ್ದಂತೆ. ಇನ್ನೊಬ್ರು ನೋವಲ್ಲಿ ನಾವೇ ಆ ಸಂದರ್ಭ ಏನಿತ್ತೋ ಭಗವಂತ ನೋವನೇ, ಕೋರ್ಟ್ ಐತೆ, ಜಡ್ಜ್ ಅವ್ರೆ, ಪೊಲೀಸ್ ಅವ್ರೆ, ಅದಕ್ಕೆ ಏನ್ ಆಗ್ತೈತೋ ಅದು ಆಗ್ತೈತೆ ಅಲ್ವಾ? ಅದನ್ನ ಸುಮ್ನೆ ನಾವು ಮಾತಾಡಿ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗ ಅಂತ ಅಲ್ವಾ? ನನ್ನ ಬಾಯಲ್ಲಿ ಬೇಜಾನ್ ಗಾದಿಗಳು ಬರ್ತವೆ. ಯಾಕಂತಂದ್ರೆ ಹಳ್ಳಿಗಾಡಲ್ಲಿ ನಾವು ಹುಟ್ಟು ಬೆಳೆದಿರೋ ಕಾರಣಕ್ಕ ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ. ಆಮೇಲೆ ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂತ ಐತೆ ಗಾದೆ, ಗೊತ್ತಾ ನಿಮ್ಗೆ? ಏನಿದ್ರ ಅರ್ಥ? ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂದ್ರೆ ಏನ್ ಅರ್ಥ? ವ್ಯವಸಾಯ ಮಾಡಿದ್ರೆ ಎಲ್ಲ ಸೋತಾರೆ ಅಲ್ವಾ? ಮತ್ತೆ ವ್ಯವಸಾಯ ಮನೆ ಮಕ್ಕಳ ಸಹಾಯ, ಇದ್ರ ಅರ್ಥ ಯಾರಾದ್ರೂ ಹೇಳ್ತೀರಾ? ಮನೆ ಮಕ್ಕಳ ಸಹಾಯ ಅಂತಂದ್ರೆ ಸಹಾಯ ಅನ್ನೋ ಪದದ ಅರ್ಥ 2 ಐತೆ. ಇನ್ನ ಒಂದು ಕಷ್ಟ ಬೀಳೋದು. ಹಿಂದಿನ ಕಾಲದಲ್ಲಿ ವ್ಯವಸಾಯ ಮಾಡ್ಕೊಂಡೇ ಮುಂದೆ ಬಂದಿರೋದು ಎಷ್ಟೋ ಮನೆತನಗಳು. ನಮ್ಮ ಮನೆತನೂ ಹಂಗೆ. ಯಾಕಂತಂದ್ರೆ ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮುದುಕರು, ಮೊಟ್ರು ಎಲ್ಲಾರು ಮಾಡೋರು ವ್ಯವಸಾಯ. ಅವಾಗ ಗೊತ್ತಿದ್ದು ಒಂದೇನೆ ನಮಗ್ ಕೆಲಸ, ಏನಂತಂದ್ರೆ ವ್ಯವಸಾಯ ಮಾಡ್ಬೇಕು, ಮುಂದೆ ಬರ್ಬೇಕು ಅಂತ ಅಲ್ವಾ? ಅವಾಗ ಟ್ರೇಡಿಂಗ್ ಇದ್ದಿದ್ದು ಹಂಗೇನೆ. ಫಸ್ಟ್ ಏನಂದ್ರೆ ನಾವು ಬೆಳೆದಿರೋದು ಇನ್ನೊಬ್ರು ಕೊಡೋದು, ಇನ್ನೊಬ್ರು ಬೆಳೆದಿರೋದು ನಾವು ತಕೊಂಡೋದು ಅಂತ. ಕಾಲಕ್ರಮೇಣ ಬರ್ತಾ 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 ಕಮರ್ಷಿಯಲ್ ಆಗಕ್ ಬಂತು ಅಲ್ವಾ? ಇವತ್ತು 10 ಮೂಟೆ ರಾಗಿ ಬೆಳಿಬೇಕಂದ್ರೆ 20 ಮೂಟೆ ಖರ್ಚು ಬರ್ತೈತೆ. ನಿಜನಾ? ರಾಗಿ ಯಾರು ಬೆಳೆದಿದ್ರೆ ಗೊತ್ತಾಗ್ತೈತೆ. ಯಾಕಂದ್ರೆ 280 ಮೂಟೆ ರಾಗಿ ಬೆಳೆದೆ ಒಂದ್ಸಲಿ ನಾನು. 4.5 ಲಕ್ಷ ಖರ್ಚು ಬಂತು. ರಾಗಿ ಮಾರಿದ್ದು 2,80,000. ತಿರ್ಗಾ 1.5 ಲಕ್ಷ ಹುಲ್ಲು ಖರ್ಚು. ಹುಲ್ಲು ತಗೊಂಡ್ಬಂದು ವಾಮೆ ಹಾಕೊಂಡಿದ್ಕ. ಅವತ್ ಬಿಟ್ಬಿಟ್ಟೆ. ಅದು ಚೆನ್ನಾಗಿ ಕಾಣಿಸೋದು. ಬೇರೆಯವ್ರು ಎಷ್ಟೇ ಮಾಡಿದ್ರು ನಮ್ಗೆ ಅದು ಸರಿ ಅನ್ಸಲ್ಲ ಅಲ್ವಾ? ಆ ಕಾರಣಕ್ಕ ಹಿರೀಕರ ಮಾರ್ಗದರ್ಶನದಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ದಯವಿಟ್ಟು ಬೆಳೀರಿ. ಯಾಕಂತಂದ್ರೆ ತಂದೆ ತಾಯಿಗಳ ಕಷ್ಟ ಮಕ್ಕಳು ನೋಡಿದ್ರೇನೇನೆ ನಾಳೆ ದಿನ ಆ ಮಗು ಒಂದು ಕಷ್ಟ ಸುಖ ಅನ್ನೋದು ಅರ್ಥಕೊಳೋದು ಅಲ್ವಾ? ಎಲ್ಲೋ ತಗೊಂಡೋಗಿ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿ ಬಂಗಾರ ತಟ್ಟಿನಲ್ಲಿ ಅನ್ನ ಹಾಕ್ಬೋದು, ಬಟ್ ತಂದೆ ತಾಯಿ ಪ್ರೀತಿ ಕೊಡಕ್ ಸಾಧ್ಯ ಇಲ್ಲ ಅಲ್ವಾ? ಆ ಕಾರಣಕ್ಕ ಇವತ್ತು ಗಣೇಶ ಹಬ್ಬ ಮಾಡೋದೇನು ಗೊತ್ತಾ? ಕರೆಕ್ಟ್. ಒಗ್ಗಟ್ಟಲ್ಲಿ ಬಲವಿದೆ, ಒಬ್ಬಟ್ಟಲ್ಲಿ ರುಚಿ ಐತೆ. ಕರೆಕ್ಟ್. ಸ್ವತಂತ್ರ ಬರಕ್ಕಿಂತ ಮುಂಚೆ ಬ್ರಿಟಿಷರ್ಸ್ ಒಂದು ಆಜ್ಞೆ ಹಾಕಿರ್ತಾರಂತೆ, ಯಾರನ್ನು ಸೇರ್ಬಾರ್ದು ಗುಂಪಲ್ಲಿ ಅಂತ. ಅಲ್ಲ, ಕಾಶ್ಮೀರ್ ಟು ಕನ್ಯಾಕುಮಾರಿ ಗಂಡ ಹಬ್ಬ ಅಂದ್ರೆ ಗಣೇಶ ಹಬ್ಬ. ನೀನೆ ರೋಡ್ಗಳು ಬ್ಲಾಕ್ ಮಾಡಿ ಮಾಡ್ತಕ್ಕಂಥ ಹಬ್ಬ ಗಣೇಶ ಹಬ್ಬ ಅಲ್ವಾ?
ಯಾವುದೇ ಜಾತಿ ಮತ ಯಾವುದೇ ಪಕ್ಷ ಇಲ್ದಿರೋ ಈ ಮಾಡೋ ಹಬ್ಬ ಏಕೈಕ ಹಬ್ಬ ಇದೊಂದು. ಇದು ಈ ನಡುವೆ ಸ್ವಲ್ಪ ರಾಜಕೀಯ ತಿರುವುಗಳು ತಿರ್ಕೊಂತ ಐತೆ ಅಲ್ವಾ. ಅವನ 10 ಲಕ್ಷ ಖರ್ಚು ಮಾಡ್ದಂತೆ ನಾವು 15 ಮಾಡೋಣ ಅಂತ ಭಕ್ತಿ ಸ್ವಲ್ಪ ಕಡಿಮೆ ಆಗಿ ಆಕರ್ಷಣೆ ಜಾಸ್ತಿ ಆಗ್ತೈತೆ. ದಯವಿಟ್ಟು ಎಲ್ಲರನ್ನೂ ಹೇಳೋದೊಂದೇನೇನೆ, ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗೋಣ. ಹಿರಿಯರು ಏನಾದ್ರು ಹೇಳವ್ರಂದ್ರೆ, ಇವಾಗ ಸೈಂಟಿಸ್ಟ್ಗಳು ಕೆಲವೊಂದಕ್ಕೆಲ್ಲ ಇವತ್ತು ಉತ್ತರ ಕೊಡೋಕ್ಕಾಗಲ್ಲ. ಹೊಟ್ಟೆ ನೋವು ಬಂದ್ರೆ ಪರ್ಗೆ ಕಡ್ಡಿ ಹಿಂಗ ಅನ್ಬಿಟ್ಟು ಡಮ್ ಡಮ್ ಅಂದ್ರೆ ಹೊಟ್ಟೆ ನೋವು ಹೋಗ್ಬಿಡುತ್ತೆ. ಸೈಂಟಿಸ್ಟ್ ಯಾರಾದ್ರೂ ಅದ್ರ ಇದ್ ಕೊಡಕ್ಕಾಯ್ತಾ? ಇಲ್ಲ. ಕೆಲವೊಂದೆಲ್ಲ ನಂಬಿಕೆ ಮೇಲೆ ಇರ್ತೈತೆ. ನಂಬಿಕೆ ಇಟ್ಟವರಿಲ್ಲ ಅಂತ ಭಗವಂತ ನಂಬಬೇಕು, ನಂಬಿ ಬದುಕೋಣ. ಆಮೇಲೆ ಡಿಸೆಂಬರ್ ಅಥವಾ ಮಾರ್ಚ್ ಅಲ್ಲಿ ಹಳ್ಳಿಕಾರ್ ರೇಸ್ ಇರುತ್ತೆ ಬೆಂಗಳೂರಲ್ಲಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ದಯವಿಟ್ಟು ಪಾಲ್ಗೊಳ್ರಿ. 7 ದಿನ ಇರುತ್ತೆ ಪ್ರೋಗ್ರಾಮು. ದಯವಿಟ್ಟು ಎಲ್ಲರೂ ಅದಕ್ಕೆ ಬಂದು ನಿಮ್ಮ ಮಕ್ಕಳು ನೋಡ್ಲಿ, ಅದನ್ನ ನೋಡಿ ಮುಂದಕ್ಕೆ ಯಾರಾದ್ರೂ ಈ ನಿಮ್ಮೂರಲ್ಲೂ ಹಳ್ಳಿಕಾರ್ ಕಟ್ತಕ್ಕಂಥ ಒಂದು 10-20 ಜನ ಹುಡುಗರು ಉಟ್ಕೊಂಡ್ಲಿ. ನಿಮ್ಮ ಇಲ್ಲೇ ಪಕ್ಕದಲ್ಲೇ ಕುಣಿಗಲ್ ಪಕ್ಕ ಚಿಕನಟ್ಟಿಗೆ ಸುಮಾರು ಎತ್ಕೊಟ್ಟಿದ್ದೀನಿ ನಾನು. ಮೊನ್ನೆ ಕೂಡ ನಮ್ಮ ಒಂದ್ ಜೊತೆ ಎತ್ಕೊಟ್ಟಿದ್ದೀನಿ. ಈ ಎತ್ತು ವ್ಯವಹಾರ ಈ ಕಡೆ ಎಲ್ಲ ಚೆನ್ನಾಗಿತ್ತು. ಓಕೆ, ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್. ನನಗಿನ್ನ ಕಾರ್ಯಕ್ರಮ ಆಯ್ತು. ಮತ್ತೆ ಜನಸ್ನೇಹಿ ಯೋಗೇಶ್ ಅವರು ಒಂದ್ 2 ಮಾತು ಮಾತಾಡ್ತಾರೆ. ಬೇಡ, ಬೆಂಕಿ ಒಲೆಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ದೇವ್ರ ಮನ್ಸನ್ನ ಯಾರು ಬೇಕಾದ್ರು ಗೆಲ್ಬಹುದು, ಜನಗಳ ಮನ್ಸನ್ನ ಗೆಲ್ಬೇಕು ಅಂದ್ರೆ ತುಂಬಾ ಕಷ್ಟ. ಇವತ್ತು ಇಡೀ ಕುಣಿಗಲ್ ಜನತೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ. ಈಗ ನಾವು ಮಾಡ್ತಿರೋ ಕೆಲವೊಂದು ಸಣ್ಣ ಪುಟ್ಟ ಸೇವೆಗಳನ್ನ ತಾವೆಲ್ಲ ಗುರುತಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಬಹಳ ಸಂತೋಷ ಆಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಬೀದಿ ಪಾಲಾದ ಎಷ್ಟೋ ಜನ ತಂದೆ ತಾಯಿಂದಿರ್ನ, ಅನಾಥರನ್ನ, ನಿರ್ಗತಿಕರನ್ನ ನಾನು ಏನ್ ಕರಿತೀನಿ ಅಂದ್ರೆ ದೇವ್ರ ಮಕ್ಕಳು ಅಂತ ಕರಿತೀನಿ. ಆ ದೇವ್ರ ಮಕ್ಕಳ ರಕ್ಷಣೆಗೆ ಸಾಕಷ್ಟು ಅನಾಥಾಶ್ರಮದವರು ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದಾರೆ. ಅಂತದಕ್ಕೆ ಸಪೋರ್ಟ್ ಮಾಡಿ ಇವತ್ತು ತಂದೆ ತಾಯಿ ಬೆಲೆ ಗೊತ್ತಿಲ್ದಿರುವಂತ ಕೆಲವು ಅವಿವೇಕಿಗಳು ತಂದೆ ತಾಯಿದಿನ ಬೀದಿ ತೆಳ್ತಾ ಇದಾರೆ. ಬಹಳ ಬೇಜಾರಾಗುತ್ತೆ. ಅದು ಬೀದಿ ತೆಳ್ತಾ ಇರೋರು ಯಾರೋ ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ಅಲ್ಲ. ಚೆನ್ನಾಗಿ ದುಡ್ಡಿರೋರು, ಕಾಸಿರೋರು, ಒಳ್ಳೆ ಬಂಗ್ಲೆ, ಸಂಬಳ 1000 ಲಕ್ಷ ಬರುತ್ತೆ. ಅಂತವ್ರೆ ತಂದೆ ತಾಯಿದಿನ ಬೀದಿಗೆ ತೆಳ್ತಿದ್ರೆ ಬಹಳ ಬೇಜಾರಾಗುತ್ತೆ. ಒಂದ್ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೋಬೇಕು, ಮಾನವೀಯತೆ ಗುಣಗಳನ್ನ ಬೆಳೆಸ್ಕೋಬೇಕು. ನಾವ್ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಬರ್ತಾ ಬರ್ತಾ ಜನ ನಾವು ತಿನ್ನೋ ಅಕಸ್ಮಾತ್ ನಾವು ಊಟ ಮಾಡ್ತಾ ಇದ್ದೆ, ಅಕಸ್ಮಾತ್ ಕಾಗೆ ಏನಾದ್ರು ಬಂದ್ಬಿಟ್ಟ ಕಾಗೆನ ಎಂಜಲ್ ಕಾಯಲ್ಲಿ ಓಡಿಸ್ಬಿಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅದೇ ಕಾಗೆ ನಮ್ ಪಿಂಡ ತಿನ್ನಕ್ ಬರ್ಲಿ ಅಂತ ಕಾಯ್ಕೊಂಡು ಕುತ್ಕೊಂತೀವಿ. ಎಂತ ವಿಪರ್ಯಾಸ ಹೇಳಿ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ನಾನೊಂದಷ್ಟು ಜನರನ್ನ ನೋಡ್ತಾ ಇದ್ದೀನಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಒಂದಷ್ಟು ಜನರಿಗೆ ನಾವು ಸಾಧ್ಯವಾದಷ್ಟು ಮೆಸೇಜ್ಗಳನ್ನ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸತ್ತಾಗ ಬಂದು ಅವ್ರಿಗೆ ಏನೆಲ್ಲ ಉಪಚಾರವನ್ನ ಮಾಡ್ತೀರಾ ನೀವು ಅಂದ್ರೆ, ಒಂದಷ್ಟು ಜನ ಅನಾಥಾಶ್ರಮದಲ್ಲಿರುವಂತ ವ್ಯಕ್ತಿಗಳು ಸತ್ತಾಗ ಅವ್ರು ಬದುಕಿದಾಗ ಯಾರು ಬಂದು ನೋಡಲ್ಲ. ಸತ್ತಾಗ ಡೆತ್ ಸರ್ಟಿಫಿಕೇಟ್ ಬೇಕು, ಅದ್ ಬೇಕು, ಇದ್ ಬೇಕು ಅಂತ ಬರ್ತಾರೆ. ಸತ್ತ ಮೇಲೆ 11 ದಿನ ಆದ್ಮೇಲೆ ಅವರು ತಿಂತಿದ್ದು, ಕುಡಿತಿದ್ದು, ಸೇರ್ತಿದ್ದು ಎಲ್ಲ ತಗೊಂಡು ಕವರ್ ಹಿಡ್ಕೊಂಡು ಗೇಟ್ ಮುಂದೆ ಬಂದು ನಿಂತ್ಕೊಂತಾರೆ. ಕೇಳ್ತೀನಿ, ಅಣ್ಣ ಯಾಕೆ, ಏನ್ ವಿಷಯ ಅಂತ. ನಮ್ಮಪ್ಪ ಸತ್ತೋದ್ರಲ್ಲ, ಸ್ವರ್ಗಕ್ಕೆ ಸೇರ್ಸಕ್ ಬಂದಿದ್ದೀನಿ ಅಂತ. ಬದುಕಿದಾಗಲೇ ಅನ್ನ ಹಾಕ್ರಣ, ಸತ್ತ ಮೇಲೆ ಯಾವ ಸ್ವರ್ಗಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ಮತ್ತೆ ಹುಡ್ತೀವ ಇಲ್ವಾ ಅಂತಾನೂ ಗೊತ್ತಿಲ್ಲ. 11 ದಿವಸದ ತಿಥಿ ಮಾಡಿ ಊರಿಗೆಲ್ಲ ಊಟ ಹಾಕ್ಸಿ ನಮ್ ತಂದೆ ಕಾರ್ಯನ ಅದ್ದೂರಿಯಾಗಿ ಮಾಡಿದೆ ಅಂತ ಅನಿಸ್ಕೊಳ್ಳೋದಕ್ಕಿಂತ ಬದುಕಿದ್ದಾಗ್ಲೇ ಬರೀ ಅನ್ನ ಗಂಜಿ ಆಗ್ಲಿ ಸಾಯೋವರೆಗೂ ಮನೇಲಿ ಇಟ್ಕೊಂಡು ಸಾಕಿ. ಯಾಕಂದ್ರೆ ಈ ಒಂದಷ್ಟು ಜನ ಮಾತಾಡ್ತಾರೆ. ಇದೀವಿ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಾ ಇದೀವಿ. ಮಕ್ಕಳಿಗೆ ಕಲಿಸಬೇಕಾದಂತ ಸಂಸ್ಕಾರವನ್ನ ಕಲಿಸ್ತಾ ಇಲ್ಲ ನಾವು. ನಿಜವಾಗ್ಲು ಮುಖ್ಯವಾಗಿ ಎಜುಕೇಶನ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಪ್ರತಿಯೊಂದು ವೇದಿಕೆಯಲ್ಲಿ ನಾನು ಬೇಡ್ಕೊಳ್ತಾ ಇರ್ತೀನಿ, ಕೇಳ್ಕೊತಾ ಇರ್ತೀನಿ, ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ದಯವಿಟ್ಟು ಕಲಿಸಿ. ಸಂಸ್ಕಾರ ಇಲ್ದಿರೋ ಮಗು ಎಲ್ಲೂ ಕೂಡ ಜೀವನ ಮಾಡೋದಕ್ಕಾಗಲ್ಲ. ಸಂಸ್ಕಾರ ಇರೋ ಮಗು ಗಾರೆ ಕೆಲಸ ಮಾಡಿದ್ರು ಹೊಟ್ಟೆ ತುಂಬಾ ತಂದೆ ತಾಯಿ ಊಟ ಹಾಕ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಒಂದು ವೇದಿಕೆಗೆ ಕರೆಸಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಕುಣಿಗಲ್ ಜನತೆಗೆ, ಹಾಗೆ ಪುನೀತ್ ರಾಜ್ಕುಮಾರ್ ವಿನಾಯಕ ಗೆಳೆಯರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಗಂಟಕ, ಮತ್ತೆ ಶಿಲೇಶ್ವರ ಒಳ್ಳೇದ್ಮೇಲೆ ನಮಸ್ಕಾರ. ಈ ದಿನ ಕುಣಿಗಲ್ ತಾಲೂಕಿನ ಯುವ ರೈತರು ಹಳ್ಳಿಕಾರ ಹಣ ಗಲಾಟೆ ಮಾಡಬಾರ್ದು. ಒಂದ್ ನಿಮಿಷ ಗುರುತಿಸ್ಬೇಕು. ಕಾರಣ ಏನಂದ್ರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಅವ್ರ ಬೆನ್ನಿಂದಗಡೆ ನಿಂತ್ಕೊಂಡ್ರೆ ಸಾಕು. ನಿಜವಾಗ್ಲೂ ಸಂತೋಷ ಆಗತ್ತೆ. ವರ್ತೂರ್ ಸಂತೋಷ್ ಅಣ್ಣ ಅವರು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ನಮಗೆ ಪರಿಚಯ ಇದ್ದಾರೆ. ಜೊತೆಗೆ ಒಂದೇ ಒಂದು ಮಾತು ಹೇಳ್ತೀನಿ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಅವ್ರೊಂದು ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ನಾವು ದುಡ್ಡು ಕೊಟ್ರೆ ಬಸ್ ಸಿಕ್ತಿತ್ತು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಿಗ್ ಬಾಸ್ ಹೋದ್ರು, ಸ್ವಲ್ಪ ಕಾಂಟ್ರವರ್ಸಿ ಆಯ್ತು. ಅದಾದ್ಮೇಲೆ ನಾನೇನ್ ಅನ್ಕೊಂಡೆ,
ಅಣ್ಣ ಮರ್ತು ಬಿಟ್ಟಿರ್ತಾರೆ ಕಾಂಟ್ರವರ್ಸಿಯಲ್ಲಿ ಆಯ್ತು ಈ ಬಿಸಿಲಿ ಎಲ್ಲಿ ಅವ್ರು ನಮ್ಮನ್ನ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಮರ್ತು ಬಿಟ್ಟಿರ್ತಾರೆ ಅಂತ ನಾನು ಅನ್ಕೊಂಡೆ. ಒಂದ್ ಸತ್ಯ ಮಾಡಿ ಹೇಳ್ತೀನಿ, ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಕಾಲ್ ಮಾಡಿ ಆ ಆಸೆನ ಫಿಲ್ ಮಾಡಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಂತ ನನಗೆ ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡ್ತೀನಿ ಅಂದಾಗ ಸಹಾಯ ಮಾಡಿರೋರ್ಗಿಂತ ಕಾಲು ಎಳ್ದಿರೋರ ಜಾಸ್ತಿ ಅಣ್ಣ, ಬೆನ್ ತಟ್ಟಿರೋರು ತುಂಬಾ ಕಮ್ಮಿ. ಆ ಲಿಸ್ಟ್ ಅಲ್ಲಿ ನಮ್ಮ ವರ್ತೂರ್ ಸಂತೋಷ್ ಅಣ್ಣವ್ರು ಕೂಡ ಸೇರ್ತಾರೆ. ಯಾಕೆಂದ್ರೆ ನಮ್ಗೆ ಸಹಾಯ ಅಂದ್ರೆ ದುಡ್ಡೇ ಕೊಡ್ಬೇಕು ಅಥವಾ ಇನ್ನೊಂದು ಕೊಡ್ಬೇಕು ಅಂತಿಲ್ಲ, ಬೆನ್ ತಟ್ಟಿದ್ರು ಸಾಕು. ಎಲ್ರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು. ಪದ್ಧತಿಗಳು ಹೆಂಗ್ ಬಂದಿದೆ ಅಂತ ಗೊತ್ತಾ? ಅಣ್ಣವ್ರು ಹೇಳಿದ್ ನಾನು ಒಂದು ಮಾತು ಹೇಳ್ತೀನಿ. ಅದು ತಿಥಿ ಅಂತ ಹೇಳಿದ್ಕೆ ನನ್ಗೆ ಅದು ಸಡನ್ ಆಗಿ ಫ್ಲಾಶ್ ಆಯ್ತು. ಅದು ಹೇಳಲೇಬೇಕು ನಿಮ್ಗೆಲ್ರಿಗೂ. ಈಗ ಸ್ಟಾರ್ಟ್ ಆಗೈತೆ ಪಿತೃಪಕ್ಷಗಳು, ಕರೆಕ್ಟಾ? ಇವಾಗ ಏನ್ ಮಾಡ್ತೀರಿ ಅಂದ್ರೆ ಅವ್ರು ತಿನ್ನೋದು, ಅವ್ರು ಕುಡಿಯೋದು, ಸಾಲನ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರ ಆತ್ಮಕ್ ಶಾಂತಿ ಸಿಕ್ಕಲ್ಲ ಅಂತ ಈ ಕೆಲವ್ರದ್ದು ಹೇಳಿದ್ರೆ ಬೇಜಾರಾಗ್ತೈತೆ. ಅದು ಪದ್ಧತಿಗಳು ಹೆಂಗ್ ಬಂದಿದ್ದು ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಒಬ್ಬ ತಾತ, ಒಬ್ಬ ಮಗ, ಒಬ್ಬ ಮೊಮ್ಮಗ ಇರ್ತಾನೆ. ಅಂದ್ರೆ 3 ಜನರೇಷನ್ ಇರುತ್ತೆ ಒಂದ್ ಮನೆಯಲ್ಲಿ. ಅವರು ದೊಡ್ಡವ್ರಿಗೆ ಎಡೆ ಹಾಕ್ಬೇಕು. ಎಡೆ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ,